ನೀವು 4,00,000 ಕೋಟಿ ಬಜೆಟ್ ಮಂಡಿಸ್ತೀರಿ, ಅದರಲ್ಲಿ ಖರ್ಚಾಗದೆ 4.5 ಅಲ್ಲಿಗೆ 5 ಕೋಟಿ ನೀವು ಸಾಲ ಮಾಡಿದ್ದೀರಿ. 5,00,000 ಕೋಟಿ ಅಂದರೆ ನೋಡಿ, ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ, ನಾನು ಹಾಳು ಮಾಡಿಬಿಟ್ಟಿದ್ದೀನಿ. ಹೇಳಿ, ಇದಕ್ಕೆ ಬನ್ನಿ ಸಾರ್ವಜನಿಕ ಚರ್ಚೆಗೆ. ಇಷ್ಟೆಲ್ಲ ಸಾಲ ಮಾಡಿ ಬಂದು ಉದ್ಘಾಟನೆ ಮಾಡಿದ್ದೀರಲ್ಲ, ಶಿಲಾನ್ಯಾಸ ಮಾಡಿದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ. ನೀವು 13ರಿಂದ 18 ತನಕ ಕೊಟ್ಟರಲ್ಲ ಆಡಳಿತ, 5 ವರ್ಷ, ಇವತ್ತು ಆ ಆಡಳಿತ ಕೊಡ್ತಾ ಇದ್ದೀರಾ? ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹೇಳಿ ಅದನ್ನ ಕೆಲವು ನಿಮ್ಮ ಹಿಂಬಾಲಕರಿಗೆ ಹಾಳು ಮಾಡ್ತಾ ಇರೋದನ್ನ. ಕೆ.ಆರ್. ನಗರದಲ್ಲಿ ಕೆಲವು ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಸ್ವೀಟ್ ಆಡ್ತಾವ್ರೆ, ಮನೆಗಳು ಹಾಳಾಯ್ತವೆ. ನಾನು ಈಗೆಲ್ಲವೂ ಅಂಕಿಅಂಶ, ಆಮೇಲೆ 10 ಕೋಟಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು 6 ತಿಂಗಳು ಕೊನೆಯಲ್ಲಿ ಕೊಟ್ಟಿದ್ದರು ಜಿಲ್ಲಾ ಪಂಚಾಯತಿಗೆ. ಟೆಂಡರ್ ಆಗಿತ್ತು, ಗುದ್ಲಿ ಪೂಜೆ ಮಾಡಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿ ಯಾರು ಲ್ಯಾಂಡ್ ಆರ್ಮಿ ಕೊಟ್ಟರು? ಅದ್ರ ಉದ್ದೇಶ ಏನು? ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಯಾರು ಎಲ್ವನ್ನವನ್ನ ತಗೋತಿದ್ದ ಸರ್ಕಾರಕ್ಕೆ ದುಡ್ಡು ಉಳಿಯೋದು. ಅದನ್ನೇ ಹೆಸರು ಬದಲಾಯಿಸಿ ಅದಕ್ಕೆ ಬಂದು ಗುದ್ಲಿ ಪೂಜೆ ಮಾಡ್ತೀರಾ? 3 ಕೋಟಿ ಮುಜರಾಯಿ ಇಲಾಖೆ, 3 ಕೋಟಿ ಹಿಂದುಳಿದ ಇಲಾಖೆ, ಇನ್ನೊಂದು ಬಸವ ಭವನದೊಂದು ಲೆಟರ್ ಇದೆ ತಗೋ, ಅದು ನಾನೇ ತಂದಿರೋದು. ಅದನ್ನು ಹೆಸರು ಬದಲಾಯಿಸೋದು, ಇವತ್ತಿನ ಶಾಸಕರ ಅನುಮೋದನೆ ಮೇರೆಗೆ ಅಂತ ಒಂದು ಲೆಟರ್ ಹಾಕೋದು. ಇಂಥ ಚೀಪ್ ಪಾಲಿಟಿಕ್ಸ್ ಮಾಡಿ ನೀವು ಕೆ.ಆರ್. ನಗರಕ್ಕೆ ಬಂದು ಇಷ್ಟೆಲ್ಲ ಸಾಲದ ನಡುವೆ ಹೆಲಿಕಾಪ್ಟರ್ ಬೇರೆ 1 ಗಂಟೆಗೆ ಬರೋಕ್ಕೆ. ಹಾಂ, ನಾನು ಹಾಳು ಮಾಡಿದ್ದೀನ? ನೀವು ಯಾವ ಥರ ಹೇಳ್ತೀರಿ? ಬನ್ನಿ ಸಾರ್ವಜನಿಕ ಚರ್ಚೆಗೆ. ಅಥವಾ ನಾನು 20 ವರ್ಷದ ಜೀವನದಲ್ಲಿ ಯಾವ್ದಾರ ಅಧಿಕಾರಿ ಹತ್ರ, ಯಾವ್ದಾರ ಕಾಂಟ್ರಾಕ್ಟರ್ ಹತ್ರ, ನನ್ನ ವೈಯಕ್ತಿಕ ಜೀವನಕ್ಕೆ ಯಾರಿಂದಾರು ಕೇಳಿದರೆ ಅದನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ. ನೀವಿದ್ರಿ 13ರಿಂದ 18 ಗಂಟೆ, ನನಗೂ ಗೊತ್ತಿತ್ತು. ಈಗಿದ್ದೀರಾ? ನಿಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ ಭ್ರಷ್ಟಾಚಾರ. ಅದರಿಂದ ನಿಮ್ಮನ್ನು ಗೌರವಿಸ್ತೀವಿ. ಮಾತಾಡುವಾಗ ನೀವು ಹಿರಿಯರು, ಬೇರೆ ಹೇಳ್ಕೊಳ್ಳಿ, ಅಭಿವೃದ್ಧಿ ಆಗಿರಲಿಲ್ಲ ಅಂತ ಹೇಳ್ಕೊಳ್ಳಿ, ಬೇರೆ ಬೇರೆ ವಿಚಾರಗಳು ಹೇಳ್ಕೊಳ್ಳಿ. ನಿಮ್ಮ ಪಾರ್ಟಿ ಎಂದಾಗ ನೀವು ಹೊಗಳ್ಕೋಬೇಕು. ಒಂದು ಕೋಮು ಗಲಭೆ ಆಗಲಿಲ್ಲ 20 ವರ್ಷದಲ್ಲಿ. 15 ವರ್ಷ ನಾನು ಶಾಸಕನಾಗಿದ್ದಾಗ 2 ವರ್ಷದಲ್ಲಿ ಹಾಡ್ದಾಗಲಲ್ಲಿ 3 ಕೊಲೆ ಆದ ಕೆ.ಆರ್. ನಗರದಲ್ಲಿ. ಬಸವ ಭವನದೊಂದು ಲೆಟ್ರ್ ತಗೋ. ಮೊನ್ನೆ ಒಂದು ವೀರಶೈವ ಸಮಾಜಕ್ಕೆ ಹಿಂದುಳಿದ ವರ್ಗ ಇಲಾಖೆಯಲ್ಲಿದ್ದಂಥ ಭವನನ ನಾನೇ ಹಿಂದೆ ಬೊಮ್ಮಾಯಿಯವರಿದ್ದಾಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿ ಹದಿನೈದು ಕುಂಟೆನ ಮೇನ್ ರೋಡಲ್ಲಿ ಕೊಟ್ಟಿದ್ವಿ. ಅದೇ ಥರ ಅಂಬೇಡ್ಕರ್ ಭವನಕ್ಕೂ ಕುಮಾರಣ್ಣ ಬಂದು ಗುದ್ಲಿ ಪೂಜೆ ಮಾಡಿದ್ರು. 1 ಎಕರೆ ಜಾಗ ಕೊಟ್ಟು
ಗ್ರ್ಯಾಂಟ್ ಎಲ್ಲ ರಿಲೀಸ್ ಆಯಿತು. ಗುದ್ಲಿ ಪೂಜೆ ಆದಮೇಲೆ ನಮ್ಮ ಉಸ್ತುವಾರಿ ಮಂತ್ರಿ ಹೋಗಿದ್ದರು, ಅದೇನೋ ಚಾಲನೆ ಅಂತೆ, ಅದ್ಯಾವುದೋ ಹೊಸ ವರ್ಡ್ ಗೊತ್ತಿಲ್ಲ. ಗುದ್ಲಿ ಪೂಜೆ ಒಂದು, ಚಾಲನೆ ಬೇರೆ, ತಳ್ಳಿಬಿಟ್ರ. ಇಂಥ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡ್ತಾಯಿದ್ವಿ. ಸಿಗಲಿಲ್ವಪ್ಪ ಅದು. ಕಾರ್ಲೈತ್ ನೋಡು. ಅದಕ್ಕೆ ಒಂದು ಲೆಟ್ರ್ ಕೊಟ್ಟವ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಅದ ಕೊಡ್ಬೇಕು ನಿಮಗೆ. ಆ ಲೆಟ್ರನ್ನ ನೀವು ಓದ್ಬಿಟ್ರೆ ಕ್ಯಾಬಿನೆಟ್ಗಿನ್ನ ಪ್ರಿಂಟ್ ತಗೋ. ಕ್ಯಾಬಿನೆಟಲ್ಲಿ ಒಂದು ಸತಿ ಡಿಸಿಷನ್ ಆದಮೇಲೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಪತ್ರ ಬರೆಯೋದ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನೋಡಿದ್ದೀರಾ? ಈ ಥರ ಕಣ್ಣೊರೆಸುವಂತಹ ರಾಜಕಾರಣನ ದಯವಿಟ್ಟು ಮಾಡಿಸ್ಬೇಡಿ. ನಾನು ಇಲ್ಲೇನಾರು ಹೇಳಿರೋ ಅಂಕಿಅಂಶ ಎಲ್ಲನೂ ಇಲ್ಲಿ ಪಟ್ಟಿ ಮಾಡಿಕೊಂಡಿದ್ದೀನಿ. ಹಂಗಿದ್ರೆ ನೀವು ನಿಜವಾಗಿಯೂ ಕಾಳಜಿ ಇದ್ದರೆ ಇಲ್ಲಿ ನೀರಾವರಿ ಇಲಾಖೆಯಿಂದ ಕೊಟ್ಟಿರೋ ಏನು ನೀವು ಆಡಳಿತಾತ್ಮಕ ಅನುಮೋದನೆ ಮಾಡಿದ್ದೀರಿ, ಇಲ್ಲಿ ಅದರಲ್ಲಿ 200 ಚಿಲ್ಲರೆ ಕೋಟಿ, 237 ಕೋಟಿ, ಇದೆಲ್ಲ ಟೆಂಡ್ರ್ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡಿ ಬಂದು ಮಾಡೂರಿ. ಯಾಕೆ ಅನುಮಾನನ ನಿಮಗೆ? ಜನ ಕೇಳ್ತಾ ಇದ್ರು. ನಾನಿದ್ದಿದ್ದು 15 ವರ್ಷದಲ್ಲಿ 1 ವರ್ಷ ಮಾತ್ರ ಮಂತ್ರಿ. ಮಡಿಕೇರಿ ಫ್ಲಡ್ ಆಯಿತು. ಆ ಮಡಿಕೇರಿ ಫ್ಲಡ್ಗೆ ಮನೆ ಕಟ್ಕೊಡೋದು ಕುಮಾರಣ್ಣವ್ರ ಆದೇಶದ ಮೇಲೆ ಹೆಚ್ಚಲ್ಲಿದ್ದೆ. ಅಂಥ ಸಂದರ್ಭದಲ್ಲೂ 1 ವರ್ಷಕ್ಕೆ 1,000 ಕೋಟಿಗಿಂತ ಹೆಚ್ಚು ಗ್ರ್ಯಾಂಟನ್ನು ಕ್ಯಾರ್ನಗರಿಗೆ ತಂದಿದ್ದೀನಿ. ಇಲ್ಲಿದೆ ಪುಸ್ತಕ, ಏನೇನು ಮಾಡಿದ್ದೀನಿ ಅಂತ. ಇದಲ್ಲದೆ ವೈಯಕ್ತಿಕವಾಗಿ ಏನು ಮಾಡಿದ್ದೀನಿ ಅಂತಲೂ ಆಯಿತು. ನನ್ನನ್ನು ನೀವು ಹಾಳು ಮಾಡಿದ್ದೀರಿ ಅಂತ ಹೇಳ್ತೀರಲ್ಲ, ನೋಡಿ, ಆಡಳಿತ ವ್ಯವಸ್ಥೆನ ಹಾಳು ಮಾಡಿರೋ ನೀವು ಇಲ್ಲಿದ್ದೀರಿ. ನನ್ನ ಲೆಟ್ರಲ್ಲ ಇದು. ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ವಿಧಾನ ಕ್ಷೇತ್ರದ ಶ್ರೀ ಬಸವೇಶ್ವರ ಜ್ಞಾನಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕ್ಯಾರ್ನಗರದಲ್ಲಿ ಬಸವಭವನ ನಿರ್ಮಾಣ ಮಾಡಲು ಇಚ್ಛಿಸಿದ್ದು, ಅದರಂತೆ ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಪ್ರಕರಣ ಸಂಖ್ಯೆ 54/23 ಸಂಪುಟ ಸಭೆಯ ನಿರ್ಣಯ 6 ಷರತ್ತುಗಳನ್ನು ವಿಧಿಸಿ ಕ್ಯಾರ್ನಗರ ತಾಲೂಕು ಕಾಳೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 107ರಲ್ಲಿ 15 ಗುಂಟೆ ಜಮೀನನ್ನು ಮಂಜೂರು ಮಾಡಿರುವ ಸರ್ಕಾರದ ಆದೇಶ ಸಂಖ್ಯೆ ಕರ್ನಾಟಕ 12 LGM 219 ಆದೇಶ ಆದಮೇಲೆ ನೀವೇ ಕೊಟ್ಟಿದ್ದೀರಿ ಲೆಟ್ರ. ಪುನಃ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಸದರಿ ಈಗಾಗಲೇ ನೆಲಮಾಡ ನಿರ್ಮಾಣಗೊಂಡಿರುವುದರಿಂದ ಸದರಿ ಜಮೀನನ್ನು ಸದರಿ ಟ್ರಸ್ಟ್ಗೆ ಬಸವ ಭವನ ನಿರ್ಮಾಣ ಮಾಡಲು ಮರು ಮಂಜೂರು ಮಾಡಿಕೊಡುವಂತೆ ಈಗಿನ ಶಾಸಕರು ಕೇಳಿ ಕೋರಿರುತ್ತಾರೆ. ಶಾಸಕರ ಕೋರಿಕೆಯಂತೆ ಬಸವೇಶ್ವರ ಟ್ರಸ್ಟ್ ಇವರಿಗೆ ಬಸವಭವನ ನಿರ್ಮಾಣ ಮಾಡಲು ಮಂಜೂರಾದ ಜಮೀನನ್ನು ಮರು ಮಂಜೂರು ಮಾಡಲು. ಇಂಥ ಒಂದು ಸಣ್ಣತನದ ರಾಜಕಾರಣ ಮಾಡ್ತೀರಲ್ಲ. ಕ್ಯಾಬಿನೆಟ್ಟಲ್ಲಿ ಮಂಜೂರಾಗದೆ ನೀವೇ ಹೇಳ್ತೀರಿ, 2 ಸತಿ ಮಂಜೂರಾತಿ ಮಾಡ್ತೀರಾ. ಬಾಲ್ಗೊಳವಲ್ಲ ಕೆಲವು, ಮಹೇಶ್ವರ್ ಮಾಡಿಸ್ತಿಲ್ಲ, ನಾವು ತಾತ ನೋಡಿ ಇಲ್ಲಿ ಅಂತ ಹೇಳೋಕ್ಕೆ.
ಏನ್ರಿ ಇದು ನಿಮಗೆ ಶೋಭೆ ತತ್ತದ? ಅದು ಯಾರು ನಿಮ್ಮ ಇದು ಡ್ರಾಫ್ಟ್ ರೆಡಿ ಮಾಡಿದಾರೆ ಪುಣ್ಯಾತ್ಮ IAS ಅವರು? ಅದರಿಂದ ನಾನು KR ನಗರನ ಹಾಳು ಮಾಡಿಲ್ಲ ಸ್ವಾಮಿ. ನನ್ನ ಶಕ್ತಿ ಮೀರಿ ತನು ಮನ ಧನ ಎಲ್ಲ ರೀತಿಯ ಸರ್ಕಾರ ಮತ್ತು ವೈಯಕ್ತಿಕ ಕೆಲಸಗಳನ್ನ ಮಾಡಿದ್ದೀನಿ. ನೀವು ಇಲ್ಲೆಲ್ಲ ಕೊಟ್ಟಿರೋದು ಯಾವ್ದಾರ ತಪ್ಪಿದರೆ ಬನ್ನಿ ಚರ್ಚೆಗೆ. ಇಲ್ಲ ನಿಮ್ಮ ಉಸ್ತುವಾರಿ ಮಂತ್ರಿ ಕಳಿಸಿ, ಇಲ್ಲ ನೀವೇ ಬನ್ನಿ. ಇಷ್ಟು ಹೇಳಿ ನಾನು ಯಾವತ್ತೂ ಕೂಡ ಇವತ್ತು ನಿಮ್ಮನ್ನು ಗೌರವಿಸ್ತೀನಿ. ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ವಂಶ ಪಾರಂಪರ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.